Hello students, welcome to online class. This is the second session of your subject Cost and Management Accounting 2. Previous session ಅಲ್ಲಿ ನಾವು ಕಾಸ್ಟ್ ಅಂದ್ರೇನು, ಕಾಸ್ಟ್ ಶೀಟ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ಯಾವುದೆಲ್ಲ, ಅದರಲ್ಲಿ ಯಾವುದನ್ನೆಲ್ಲ ನಾವು ಓವರ್ ಹೆಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓವರ್ ಹೆಡ್ಸ್ ಅಂದ್ರೇನು, ಓವರ್ ಹೆಡ್ಸ್ ಅನ್ನೆಲ್ಲ ಹೇಗೆಲ್ಲ ಕ್ಲಾಸಿಫೈ ಮಾಡ್ತಾರೆ ಅಂತ ನೋಡ್ತಾ ಬಂದಿದ್ವಿ. ಅದೇ ಟಾಪಿಕ್ ಅನ್ನು ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ನಾನು ಏನು ಮೆಟೀರಿಯಲ್ ಸೆಂಡ್ ಮಾಡಿದ್ದೀನಿ ಅಲ್ಲಿಗೆ ಬರೋದಾದರೆ, ಆನ್ ದ ಬೇಸಿಸ್ ಆಫ್ ಟ್ರೇಸಬಿಲಿಟಿ ಆರ್ ಐಡೆಂಟಿಫೈಯಬಿಲಿಟಿ ಕಾಸ್ಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಡೈರೆಕ್ಟ್ ಕಾಸ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್. ಅಂದರೆ ಅವುಗಳ ಐಡೆಂಟಿಫೈಯಬಿಲಿಟಿ ಅಥವಾ ಟ್ರೇಸಬಿಲಿಟಿ ಆಧಾರವಾಗಿ ಇಟ್ಕೊಂಡು ಡೈರೆಕ್ಟ್ ಕಾಸ್ಟ್ ಮತ್ತು ಇಂಡೈರೆಕ್ಟ್ ಕಾಸ್ಟ್ ಅಂತ ಕ್ಲಾಸಿಫೈ ಮಾಡ್ಬೋದು. ಏನೇನು ಡೈರೆಕ್ಟ್ ಕಾಸ್ಟ್ ಅಂತ ನೋಡೋದಕ್ಕೆ ಹೋದರೆ, ಒಂದು ವಸ್ತುವಲ್ಲಿ ಅಂದರೆ which are clearly, conveniently and economically identifiable, traceable to a costing center or cost unit. ಕಾಸ್ಟ್ ಯೂನಿಟ್ ಅಂದರೆ ಒಂದು ಪ್ರಾಡಕ್ಟನ್ನು ಕನ್ಸಿಡರ್ ಮಾಡ್ಬೋದು ಕಾಸ್ಟ್ ಯೂನಿಟ್ ಅಂತ. ಅದರಲ್ಲಿ ಕ್ಲಿಯರಾಗಿ, ಕನ್ವೀನಿಯೆಂಟಾಗಿ, ಎಕನಾಮಿಕಲಿ ಅಂದರೆ ಹಣದ ರೂಪದಲ್ಲಿ ನೀವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂಥ ವೆಚ್ಚಗಳನ್ನು ಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಇಂಡೈರೆಕ್ಟ್ ಕಾಸ್ಟ್ಸ್ ಆರ್ ಈದರ್ ಡಿಫಿಕಲ್ಟ್ ಆರ್ ಇಂಪಾಸಿಬಲ್ ಟು ಟ್ರೇಸ್ ಟು ಎ ಸಿಂಗಲ್ ಪ್ರಾಡಕ್ಟ್ ಬಿಕಾಸ್ ದೇ ಆರ್ ಕಾಮನ್ ಟು ಸೆವೆರಲ್ ಪ್ರಾಡಕ್ಟ್ಸ್. ಅಂದರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಇಷ್ಟು ವೆಚ್ಚ ತಗಲಿದೆ ಅಂತ ನೀವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ, ಅಂಥ ವೆಚ್ಚಗಳನ್ನು ಇಂಡೈರೆಕ್ಟ್ ಕಾಸ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ರೆಂಟ್ ಆಫ್ ದ ಫ್ಯಾಕ್ಟ್ರಿ ಕೆನಾಟ್ ಬಿ ಟ್ರೇಸ್ ಟು ಎ ಸಿಂಗಲ್ ಪ್ರಾಡಕ್ಟ್. ಅಂದರೆ ಒಂದು ಸಿಂಗಲ್ ಪ್ರಾಡಕ್ಟಿಗೆ ಎಷ್ಟು ರೆಂಟ್ ತಗಲಿದೆ ಅಂತ ನೀವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ವಸ್ತುವನ್ನು ನೋಡಿದ ತಕ್ಷಣ ಇದೊಂದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿದೆ, ಅದಕ್ಕೆ ಇಷ್ಟು ರೆಂಟು ಖರ್ಚಾಗಿತ್ತು, ಆ ರೆಂಟ್ ಕೂಡ ಇದರಲ್ಲಿ ಸೇರಿದೆ ಅಂತ ನೀವು ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ವೆಚ್ಚಗಳನ್ನು ನಾವು ಇಂಡೈರೆಕ್ಟ್ ಕಾಸ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಓವರ್ ಹೆಡ್ಸಿಗೆ ಬರೋದಾದರೆ, ಓವರ್ ಹೆಡ್ ಕಾಸ್ಟ್ ಇಸ್ ದ ಕಾಸ್ಟ್ ಓವರ್ ಆ್ಯಂಡ್ ಅಬೌವ್ ದ ಪ್ರೈಮ್ ಕಾಸ್ಟ್ ಅಂತಿದೆ. ನಾನು ಆಗಲೇ ಹೇಳ್ಕೊಡ್ನಲ್ಲ ನಿಮಗೆ, ಡೈರೆಕ್ಟ್ ಕಾಸ್ಟ್ ಮತ್ತು ಇಂಡೈರೆಕ್ಟ್ ಕಾಸ್ಟ್ ಹೇಳಿಬಿಟ್ಟು ರೌಂಡ್ ಅಪ್ ಮಾಡಿ ಹೇಳಿದೆ ನಿಮಗೆ. ಡೈರೆಕ್ಟ್ ಕಾಸ್ಟಿಗೆ ಸಂಬಂಧಪಡುವಂಥ ಎಲ್ಲ ಎಲಿಮೆಂಟ್ಸ್ ಪ್ರೈಮ್ ಕಾಸ್ಟ್ ಆಗುತ್ತೆ. ಅದಾದ ನಂತರ ಬರೋದು ಇಂಡೈರೆಕ್ಟ್ ಕಾಸ್ಟ್, ಅದನ್ನೆಲ್ಲ ಒಟ್ಟಾಗಿ ಓವರ್ ಹೆಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓವರ್ ಆ್ಯಂಡ್ ಅಬೌವ್ ದ ಪ್ರೈಮ್ ಕಾಸ್ಟ್ ಅಂದರೆ ಪ್ರೈಮ್ ಕಾಸ್ಟ್ ನಂತರ ಬರುವಂಥ ಎಲ್ಲ ಎಕ್ಸ್ಪೆನ್ಸಸನ್ನು ನಾವು ಓವರ್ ಹೆಡ್ಸ್ ಅಂತ ಕರಿತೀವಿ. ಅಕಾರ್ಡಿಂಗ್ಲಿ ಇಟ್ ಈಸ್ ನೋನ್ ಆ್ಯಸ್ ಆನ್ ಕಾಸ್ಟ್ ಅಂತ ಕರಿತೀವಿ. ಆನ್ ಕಾಸ್ಟ್ ಅಂದರೆ ಪ್ರೈಮ್ ಕಾಸ್ಟನ್ನು ಮೇಲೆ ಬರುವಂಥ ವೆಚ್ಚ. ಪ್ರೈಮ್ ಕಾಸ್ಟ್ನ ಮೇಲೆ ಅಂದರೆ ಪ್ರೈಮ್ ಕಾಸ್ಟ್ಗಳನ್ನೆಲ್ಲ ನಾವು ತಗೊಂಡ ಮೇಲೇನೂ ಬರುವಂಥ ವೆಚ್ಚಗಳಿದು. ಇನ್ ಸಿಂಪಲ್ ವರ್ಡ್ಸ್, ಓವರ್ ಹೆಡ್ಸ್ ಆರ್ ಆಲ್ ಎಕ್ಸ್ಪೆನ್ಸಸ್ ಅದರ್ ದ್ಯಾನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಡೆಫಿನೇಷನ್ಗೆ ಬರೋದಾದರೆ, ಅಕಾರ್ಡಿಂಗ್ ಟು ದ ಟರ್ಮಿನಾಲಜಿ ಆಫ್ ಕಾಸ್ಟ್ ಅಕೌಂಟೆನ್ಸಿ, ಓವರ್ ಹೆಡ್ ಈಸ್ ಡಿಫೈನ್ಡ್ ಆಸ್ ದ ಅಗ್ರಿಗೇಟ್ ಆಫ್ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ವೇಜಸ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾನಾಗಲೇ ಇಂಡೈರೆಕ್ಟ್ ಕಾಸ್ಟನ್ನು ರೌಂಡ್ ಆಫ್ ಮಾಡಿ ತೋರಿಸಿದ್ನಲ್ಲ, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದನ್ನಷ್ಟನ್ನು ಓವರ್ ಹೆಡ್ಸ್ ಅಂತ ಕರಿತೀವಿ ಅಂತ. ಅದೇ ಮೀನಿಂಗನ್ನು ಈ ಡೆಫಿನೇಷನ್ ನಿಮಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಓವರ್ ಹೆಡ್ಸಿಗೆ ಬರೋದಾದರೆ, ಫಂಕ್ಷನ್ ವೈಸ್ ಕ್ಲಾಸಿಫಿಕೇಷನ್, ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ ಮತ್ತು ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನ್ ಅಂತ 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಷನನ್ನು ನೋಡ್ಬೋದು. ಅದರಲ್ಲಿ ಫ್ಯಾಕ್ಟರಿ, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನಲ್ಲಿ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನಲ್ಲಿ ಫಿಕ್ಸ್ಡ್ ಓವರ್ ಹೆಡ್, ವೇರಿಯಬಲ್ ಓವರ್ ಹೆಡ್ ಮತ್ತು ಸೆಮಿ ವೇರಿಯಬಲ್ ಓವರ್ ಹೆಡ್ ಅಂತ 3 ಕ್ಲಾಸಿಫಿಕೇಷನನ್ನು ನೋಡ್ಬೋದು. ಅದರಲ್ಲಿ ಮೊದಲನೇದು ಫಂಕ್ಷನ್ ವೈಸ್ ಕ್ಲಾಸಿಫಿಕೇಷನ್. ಅದರಲ್ಲಿ ಯಾವುದೆಲ್ಲ ಕ್ಲಾಸಿಫಿಕೇಷನ್ ಬರುತ್ತೆ, ಫ್ಯಾಕ್ಟರಿ ಓವರ್ ಹೆಡ್ಸ್ ಬರುತ್ತೆ. ಅಂದರೆ ಫ್ಯಾಕ್ಟರಿ ರಿಲೇಟೆಡ್ ಕಾಸ್ಟ್ಗಳು ಯಾವುದೆಲ್ಲ ಇರುತ್ತೆ ಅದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂಡರಲ್ಲಿ ಹಾಕ್ಕೊಳ್ತೀವಿ. ಅದರಲ್ಲಿ ಎಕ್ಸಾಂಪಲ್ಸ್: ಲೂಬ್ರಿಕೆಂಟ್, ಕನ್ಸ್ಯೂಮಬಲ್ ಸ್ಟೋರ್ಸ್, ಫ್ಯಾಕ್ಟರಿ ರೆಂಟ್, ರೇಟ್ಸ್, ಇನ್ಶೂರೆನ್ಸ್, ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟರಿ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎಟ್ಸೆಟ್ರಾ. ಡಿಪ್ರಿಸಿಯೇಷನ್ ಆಗಿರುತ್ತೆ ಅದರ ಮೇಲೆ, ಫ್ಯಾಕ್ಟ್ರಿ ಬಿಲ್ಡಿಂಗ್ ಮೇಲೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮೇಲೆ ಆಗುವಂಥ ಡಿಪ್ರಿಸಿಯೇಷನ್. ಫ್ಯೂಯಲ್ ಆ್ಯಂಡ್ ಪವರ್, ಲೈಟಿಂಗ್, ರಿಪೇರ್ಸ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫೋರ್ಮನ್ ಸ್ಯಾಲರಿ, ಇಂಜಿನಿಯರ್ ಸ್ಯಾಲರಿ, ಸೂಪರ್ವೈಸರ್ ಸ್ಯಾಲರಿ ಎಟ್ಸೆಟ್ರಾ. ಅಂದರೆ ಫ್ಯಾಕ್ಟ್ರಿ ರಿಲೇಟೆಡ್ ಕಾಸ್ಟ್ಗಳನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂಡರಲ್ಲಿ ಹಾಕ್ಕೊಳ್ತೀವಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸಿಗೆ ಬರೋದಾದರೆ, ಆಫೀಸ್ ಸ್ಟೇಷನರಿ ಸಚ್ ಆಸ್ ಪೇಪರ್, ಪೆನ್ಸಿಲ್, ಪೆನ್, ಇಂಕ್ಸ್ ಎಟ್ಸೆಟ್ರಾ. ಸ್ಯಾಲರೀಸ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್, ಜನರಲ್ ಮ್ಯಾನೇಜರ್, ಆಫೀಸ್ ಕ್ಲರ್ಕ್ಸ್ ಎಟ್ಸೆಟ್ರಾ. ಆಫೀಸ್ ಲೈಟಿಂಗ್, ಹೀಟಿಂಗ್ ಎಟ್ಸೆಟ್ರಾ. ಡಿಪ್ರಿಸಿಯೇಷನ್ ಆನ್ ಆಫೀಸ್ ಬಿಲ್ಡಿಂಗ್, ಫರ್ನಿಚರ್ ಎಟ್ಸೆಟ್ರಾ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಟೆಲಿಫೋನ್ ಚಾರ್ಜಸ್ ಎಟ್ಸೆಟ್ರಾ. ಅದ್ರ ಜೊತೆಗೆ ಬ್ಯಾಂಕ್ ಚಾರ್ಜಸ್, ಲೀಗಲ್ ಚಾರ್ಜಸ್ ಅದೆಲ್ಲ ಕೂಡ ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಓವರ್ ಹೆಡ್ಸಿಗೆ ಬರೋದಾದರೆ, ಸ್ಯಾಲರೀಸ್ ಆಫ್ ಸೇಲ್ಸ್ ಮ್ಯಾನೇಜರ್, ಕಮಿಷನ್ ಆಫ್ ಸೇಲ್ಸ್ಮನ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಸೇಲ್ಸ್ಮನ್, ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪಬ್ಲಿಸಿಟಿ ಚಾರ್ಜಸ್,
ಕಾಸ್ಟ್ ಆಫ್ ಸ್ಯಾಂಪಲ್ಸ್ ಆ್ಯಂಡ್ ಫ್ರೀ ಗಿಫ್ಟ್ಸ್ ಅಂದರೆ ಯಾವುದಾದ್ರೂ ಪ್ರಾಡಕ್ಟನ್ನು ಅದು ಸೇಲಾಗೋ ಹಾಗೆ ಮಾಡೋದಕ್ಕಿಂತ ಮುಂಚೆ ಅಥವಾ ಮಾರ್ಕೆಟಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅದು ಸೇಲ್ ಆಗೋದಿಲ್ಲ. ಅವಾಗ ಏನು ಮಾಡಬೇಕಾಗತ್ತೆ, ಕಂಪನಿ ಅದನ್ನು ಫ್ರೀ ಸ್ಯಾಂಪಲ್ ಆಗಿ ಕೊಡಬೇಕಾಗತ್ತೆ, ಫ್ರೀ ಗಿಫ್ಟ್ಸ್ ಆಗಿ ಕೊಡಬೇಕಾಗತ್ತೆ. ಅದು ಫ್ರೀಯಾಗಿ ಕೊಡೋದ್ರಿಂದ ಅದು ಕೂಡ ಕಾಸ್ಟ್ಸ್ ಅಂಡರಲ್ಲೇ ಬರುತ್ತೆ. ಅಂದರೆ ಸೆಲ್ಲಿಂಗ್ ಕಾಸ್ಟ್ಸಲ್ಲಿ ಅದನ್ನು ಕೂಡ ಸೇರಿಸ್ಕೊಳ್ತಾರೆ. ಅಂದರೆ ಕಸ್ಟಮರ್ಸಿಗೆ ಫ್ರೀಯಾಗಿ ಕೊಟ್ಟಿರುವಂಥ ಸ್ಯಾಂಪಲ್ಗಳು, ಪ್ರಾಡಕ್ಟನ್ನು ಸ್ಯಾಂಪಲ್ಗಳದು. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಎಟ್ಸೆಟ್ರಾ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಿಗೆ ಬರೋದಾದರೆ ವೇರ್ ಹೌಸ್ ಸ್ಟಾಫ್ ಸ್ಯಾಲರೀಸ್, ವೇರ್ ಹೌಸ್ ರೆಂಟ್ ಆ್ಯಂಡ್ ಇನ್ಶೂರೆನ್ಸ್, ಪ್ಯಾಕಿಂಗ್ ಚಾರ್ಜಸ್, ಲೋಡಿಂಗ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಆನ್ ಡೆಲಿವರಿ ವ್ಯಾನ್ಸ್, ರಿಪೇರ್ಸ್ ಆಫ್ ಡೆಲಿವರಿ ವ್ಯಾನ್ಸ್, ಕ್ಯಾರಿಯೇಜ್ ಔಟ್ವರ್ಡ್. ನೋಡಿ, ಕ್ಯಾರಿಯೇಜ್ ಇನ್ವರ್ಡನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೊಗೊಳ್ಳೋದು, ಯಾಕಂದರೆ ಅದು ರಾ ಮೆಟೀರಿಯಲ್ಸನ್ನು ನಾವು ಪರ್ಚೇಸ್ ಮಾಡುವಾಗ ಕೊಟ್ಟಿರುವಂಥ ಎಕ್ಸ್ಪೆನ್ಸ್ ಆಗುತ್ತೆ. ರಾ ಮೆಟೀರಿಯಲ್ಗೆ ರಿಲೇಟೆಡ್ ಆಗಿರೋದ್ರಿಂದ ಅದು ಡೈರೆಕ್ಟ್ ಎಕ್ಸ್ಪೆನ್ಸ್. ಆದರೆ ಕ್ಯಾರಿಯೇಜ್ ಔಟ್ವರ್ಡ್ ಏನಿದೆ ಇದು ಸೇಲ್ಗೆ ಸಂಬಂಧಪಡೋದು. ಅಂದರೆ ನಿಮ್ಮ ಫಿನಿಶ್ಡ್ ಗೂಡ್ಸನ್ನು ಕಸ್ಟಮರ್ಸ್ಗೆ ತಲುಪಿಸುವಾಗ ಕೊಡುವಂಥ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದು. ಹಾಗಾಗಿ ಇದು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಓವರ್ ಹೆಡ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆರ್ ಬೋತ್ ರಿಲೇಟೆಡ್ ಟು ಸೇಲ್ಸ್ ಫಂಕ್ಷನ್ ಆ್ಯಂಡ್ ದಸ್ ಆರ್ ಕಂಬೈನ್ಡ್ ಇಂಟು ಒನ್ ಕ್ಯಾಟಗರಿ ಆ್ಯಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಅಂದರೆ ಕ್ಲಾಸಿಫಿಕೇಷನ್ ಮಾಡುವಾಗೇನೋ 4 ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ, ಫ್ಯಾಕ್ಟ್ರಿ, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ. ಆದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಒಂದಕ್ಕೊಂದು ರಿಲೇಟೆಡ್ ಆಗಿರೋದ್ರಿಂದ ನಾವು ಅದೆರಡನ್ನು ಒಟ್ಟಾಗಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ಗೆ ಬರೋದಾದರೆ ಓವರ್ ಹೆಡ್ಸ್ ಒಳಗೊಂಡಿರುವಂಥ ಎಲಿಮೆಂಟ್ಸನ್ನು ಆಧಾರವಾಗಿಟ್ಕೊಂಡು 3 ವಿಭಾಗ ಮಾಡ್ಕೊಳ್ತಾರೆ: ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಮೆಟೀರಿಯಲಲ್ಲಿ ಸ್ಟೋರ್ಸ್ ಯೂಸ್ಡ್ ಇನ್ ಮೇಂಟೆನೆನ್ಸ್ ಆಫ್ ಮೆಷಿನರಿ, ಬಿಲ್ಡಿಂಗ್ ಎಟ್ಸೆಟ್ರಾ ಲೈಕ್ ಲ್ಯೂಬ್ರಿಕೆಂಟ್ಸ್, ಕಾಟನ್ ವೇಸ್ಟ್ ಇದನ್ನೆಲ್ಲ ತೊಗೊಳ್ತಾರೆ. ಇನ್ನು ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್ಸ್ ಅಂತ ಏನು ನೋಡ್ತಿದ್ದೀರಾ, ಇದು ನೀವು ಫ್ಯಾಕ್ಟ್ರಿ ಬಿಲ್ಡಿಂಗನ್ನು ಏನಾದರೂ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್ಸನ್ನು ಬಳಸ್ತೀರಾ. ಇದು ಕೂಡ ಮೆಟೀರಿಯಲ್ಲೇ, ಆದರೆ ಅದು ಫಿನಿಶ್ಡ್ ಪ್ರಾಡಕ್ಟಲ್ಲಿ ಡೈರೆಕ್ಟಾಗಿ ಅಥವಾ ರಾ ಮೆಟೀರಿಯಲ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡುವಾಗ ಡೈರೆಕ್ಟಾಗಿ ಅದರಲ್ಲಿ ಭಾಗಿಯಾಗೋದಿಲ್ಲ. ಇದು ಸಪೋರ್ಟಿವ್ ಎಲಿಮೆಂಟ್ ಆಗಿರೋದ್ರಿಂದ ಇದನ್ನು ಇಂಡೈರೆಕ್ಟ್ ಮೆಟೀರಿಯಲಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಸ್ಟೋರ್ಸ್ ಯೂಸ್ಡ್ ಬೈ ಸರ್ವಿಸ್ ಡಿಪಾರ್ಟ್ಮೆಂಟ್ಸನ್ನು ಕೂಡ, ಅಂದರೆ ನಾನ್ ಪ್ರೊಡಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರ್ವಿಸ್ ಡಿಪಾರ್ಟ್ಮೆಂಟ್ಸಲ್ಲಿ ಬಳಸುವಂಥ ಸ್ಟೋರ್ಸನ್ನು ಲೈಕ್ ಪವರ್ ಹೌಸ್, ಬಾಯ್ಲರ್ ಹೌಸ್ ಮತ್ತು ಕ್ಯಾಂಟೀನ್, ಇದನ್ನೆಲ್ಲ ನಾವು ಇಂಡೈರೆಕ್ಟ್ ಮೆಟೀರಿಯಲ್ ಅಂಡರಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೆಟೀರಿಯಲ್ಸ್ ವಿಚ್ ಡ್ಯೂ ಟು ದೇರ್ ಕಾಸ್ಟ್ ಆಫ್ ಬೀಯಿಂಗ್ ಸ್ಮಾಲ್ ಆರ್ ನಾಟ್ ಕನ್ಸಿಡರ್ಡ್ ವರ್ತ್ ವೈಲ್ ಟು ಬಿ ಟ್ರೀಟೆಡ್ ಆಸ್ ಡೈರೆಕ್ಟ್ ಮೆಟೀರಿಯಲ್ಸ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಅಸೆಂಬಲ್ ಮಾಡೋದಕ್ಕೆ ಬಳಸಿರುವಂಥ ಗಮ್ ಏನಿರುತ್ತೆ, ಆ ಗಮ್ ಅದಕ್ಕೆ ಡೈರೆಕ್ಟ್ ಮೆಟೀರಿಯಲ್ ಆದರೂ ಕೂಡ ಅದು ತುಂಬ ಕಡಿಮೆ ಕಾಸ್ಟ್ ಅಥವಾ ಕಡಿಮೆ ಆಗಿರೋದ್ರಿಂದ ನಾವು ಅದನ್ನು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂಡರಲ್ಲಿ ತೊಗೊಳ್ಳೋದಿಲ್ಲ, ಇಂಡೈರೆಕ್ಟ್ ಮೆಟೀರಿಯಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇಂಡೈರೆಕ್ಟ್ ಲೇಬರ್ಗೆ ಬರೋದಾದರೆ ವೇಜಸ್ ಪೇಡ್ ಟು ಲೇಬರ್ ವಿಚ್ ಆರ್ ಎಂಪ್ಲಾಯ್ಡ್ ಅದರ್ ದ್ಯಾನ್ ಆನ್ ಪ್ರೊಡಕ್ಷನ್, ಅಂದರೆ ಪ್ರೊಡಕ್ಷನನ್ನು ಹೊರತುಪಡಿಸಿ ಬೇರೆ ಕೆಲಸಗಳಲ್ಲಿ ಎಂಪ್ಲಾಯ್ಡ್ ಆಗಿರುವಂಥ ವರ್ಕರ್ಸಿಗೆ ಕೊಡುವಂಥ ವೇಜಸನ್ನು ನಾವು ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಾಲಿಡೇ ಪೇ ಇರ್ಬೋದು, ಲೀವ್ ಪೇ ಇರ್ಬೋದು. ಲೀವ್ ಅಂದರೆ ಲೀವ್ ಹಾಕ್ಕೊಂಡಿದ್ದಾಗ ಕೊಡೋ ಪೇ, ಅದು ಹಾಲಿಡೇ ಪೇ ಅಂದರೆ ರಜೆ ದಿನಗಳಲ್ಲಿ ಕೊಡುವಂಥ ಪೇ. ಬೋನಸ್ ಇರ್ಬೋದು, ಬೋನಸ್ ಅಂದರೆ ವೇಜಸ್ ಜೊತೆಗೆ ಕೊಡುವಂಥ ಎಕ್ಸ್ಟ್ರಾ ಅಮೌಂಟ್, ಅದು ಓವರ್ ಟೈಮ್ ಇರ್ಬೋದು, ನೈಟ್ ಶಿಫ್ಟ್ ಇರ್ಬೋದು. ಇದಕ್ಕೆಲ್ಲ ಕೊಡುವಂಥ ವೇಜಸನ್ನು ನಾವು ಇಂಡೈರೆಕ್ಟ್ ಲೇಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರ ಜೊತೆಗೆ ವೇಜಸ್ ಆಫ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಅದರ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಅದರಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಂಥ ವರ್ಕರ್ಸಿಗೆ ಕೊಡುವಂಥ ವೇಜಸ್ ಇರ್ಬೋದು, ಕ್ಯಾಂಟೀನಲ್ಲಿ ವರ್ಕ್ ಮಾಡುವಂಥ ವರ್ಕರ್ಸಿಗೆ ಕೊಡುವಂಥ ವೇಜಸ್ ಇರ್ಬೋದು. ಅದರ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೊಡುವಂಥ ಎಕ್ಸ್ಪೆನ್ಸಸ್ ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೊಡುವಂಥ ವೇಜಸ್ ಇರ್ಬೋದು. ಇದನ್ನೆಲ್ಲ ನಾವು ಇಂಡೈರೆಕ್ಟ್ ಲೇಬರ್ ಅಂಡರಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಬರೋದಾದರೆ, ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ನಾನು ಆವಾಗಲೇ ಏನೆಲ್ಲ ಹೇಳ್ಕೊಟ್ಟೆ ಅದನ್ನು ಬಿಟ್ಟು ಮಿಕ್ಕಿರೋ ಎಕ್ಸ್ಪೆನ್ಸಸ್ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸೇ ಆಗುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ ಅದರ್ ದ್ಯಾನ್ ಇಂಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಇಂಡೈರೆಕ್ಟ್ ಲೇಬರ್ ವಿಚ್ ಕೆನಾಟ್ ಬಿ ಅಲೋಕೇಟೆಡ್ ಬಟ್ which can be apportioned to or absorbed by cost centers or cost units such as rent, rates, insurance, municipal taxes, general manager's salary, canteen or welfare expenses, power, fuel, etc. ಇದರಲ್ಲಿ ಇನ್ನೂ ತುಂಬ ಬರುತ್ತೆ ಎಕ್ಸ್ಪೆನ್ಸಸ್. ಅದರ ಎಕ್ಸಾಂಪಲ್ ಇಷ್ಟೇ ಸಾಕು ನಿಮಗೆ. ನೆಕ್ಸ್ಟ್ ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನ್ಗೆ ಬರೋದಾದರೆ, ಕಾಸ್ಟ್ಗಳ ವರ್ತನೆ ಆಧಾರದ ಮೇಲೆ ಅಥವಾ ಆ ಕಾಸ್ಟ್ಗಳ ಬಿಹೇವಿಯರ್ ಹೇಗಿರುತ್ತೆ ಅದನ್ನು ಆಧಾರವಾಗಿ ಇಟ್ಕೊಂಡು 3 ವಿಭಾಗ ಮಾಡ್ಕೊಳ್ತಾರೆ: ಫಿಕ್ಸ್ಡ್ ಓವರ್ ಹೆಡ್, ವೇರಿಯೇಬಲ್ ಓವರ್ ಹೆಡ್ ಮತ್ತು ಸೆಮಿ ವೇರಿಯೇಬಲ್ ಓವರ್ ಹೆಡ್ ಅಂತ. ಈ ಫಿಕ್ಸ್ಡ್ ಓವರ್ ಹೆಡ್ ಅಂತ ಅಂದರೆ ಏನು ಅಂತ ನೋಡೋದಾದರೆ,
ಔಟ್ಪುಟ್ ಜೊತೆಗೆ ಅಥವಾ ಔಟ್ಪುಟ್ಟನ್ನು ಬದಲಾವಣೆ ಜೊತೆಗೆ ಅಥವಾ ಔಟ್ಪುಟ್ಟನ್ನು ನಿಮ್ಮ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತಾ ಹೋದಾಗೆ ಯಾವ ಕಾಸ್ಟ್ಗಳು ಜಾಸ್ತಿ ಆಗ್ತಾ ಹೋಗೋದಿಲ್ವ, ಔಟ್ಪುಟ್ ಜೊತೆ ಯಾವ ಕಾಸ್ಟ್ಗಳು ಬದಲಾಗ್ತಾ ಹೋಗೋದಿಲ್ವ ಅಂಥ ಕಾಸ್ಟ್ಗಳನ್ನು ನಾವು ಫಿಕ್ಸ್ಡ್ ಓವರ್ ಹೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ನಾನು ಆಗಲೇ ಎಕ್ಸಾಂಪಲ್ ಹೇಳಿದಾಗೆ ರೆಂಟ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಬಿಲ್ಡಿಂಗ್, ಸ್ಟೋರೇಜ್ ಸ್ಪೇಸ್ ಎಟ್ಸೆಟ್ರಾ ಅಂತಿದೆ. ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಡಿಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ಸ್, ಸ್ಯಾಲ್ರೀಸ್ ಆಫ್ ವರ್ಕ್ಸ್ ಮ್ಯಾನೇಜರ್ ಅಂತಿದೆ. ವರ್ಕ್ಸ್ ಮ್ಯಾನೇಜರ್ ಯಾರು ಇರ್ತಾನೆ ಅವನ ಸ್ಯಾಲರಿ ಔಟ್ಪುಟ್ ಜಾಸ್ತಿ ಆದ ಹಾಗೆ ಜಾಸ್ತಿ ಆಗ್ತಾ ಹೋಗೋದಿಲ್ಲ, ಅವನಿಗೆ ಅಷ್ಟೇ ಸ್ಯಾಲ್ರಿ ಇರುತ್ತೆ. ಡೈರೆಕ್ಟರ್ಗೆ ಕೊಡುವಂಥ ಸ್ಯಾಲ್ರಿ ಕೂಡ ಅಷ್ಟೇ. ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಏನಿದೆ, ನೀವು ಎಕ್ಸ್ಟ್ರಾ ಕ್ಯಾಪಿಟಲನ್ನು ಅಥವಾ ಅಡಿಷನಲ್ ಕ್ಯಾಪಿಟಲನ್ನು ಇಂಟ್ರೊಡ್ಯೂಸ್ ಮಾಡೋವರೆಗೂ ಅದು ಫಿಕ್ಸ್ಡ್ ಆಗಿ ಇರುತ್ತೆ. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್ ಇಸ್ ದಟ್ ಫಿಕ್ಸ್ಡ್ ಕಾಸ್ಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಪರ್ಮನೆಂಟ್ಲಿ. ನಾನು ಆಗಲೇ ಹೇಳಿದ್ನಲ್ಲ, ರೆಂಟ್ ಆದರೂ ಕೂಡ ಅಷ್ಟೇ ಒಂದು ಹಂತದವರೆಗೂ ಫಿಕ್ಸ್ಡ್ ಆಗಿರುತ್ತೆ, ಅದಾದ ನಂತರ ವೇರಿ ಆಗ್ತಾ ಹೋಗುತ್ತೆ. ಒಂದು ಪ್ರೊಡಕ್ಷನ್ ಕೆಪಾಸಿಟಿ ತಲುಪೋವರೆಗೂ ಅದು ಆ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಆಗಿರುತ್ತೆ. ಆ ಪ್ರೊಡಕ್ಷನ್ ಕೆಪಾಸಿಟಿನ ದಾಟಿ ನೀವೇನಾದರೂ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅಲ್ಲಿ ನೀವು ವೆಚ್ಚಗಳನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಫಿಕ್ಸ್ಡ್ ಓವರ್ ಹೆಡ್ ಏನಿರುತ್ತೆ ಅದು ಫಿಕ್ಸ್ಡ್ ಆಗಿ ಕಂಟಿನ್ಯೂ ಆಗೋದಿಲ್ಲ. ದಿಸ್ ಈಸ್ ಬಿಕಾಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ದ ಕನ್ಸರ್ನ್ ಮೇ ಇನ್ಕ್ರೀಸ್ ಇಟ್ಸ್ ಕೆಪಾಸಿಟಿ ಫರ್ದರ್, ವಿಚ್ ಇನ್ ಟರ್ನ್ ರಿಕ್ವೈರ್ಸ್ ಅಡಿಷನ್ ಟು ಬಿಲ್ಡಿಂಗ್ಸ್, ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಅದರ್ ಫೆಸಿಲಿಟೀಸ್. ಅಂದರೆ ನಿಮ್ಮ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾ ಹೋಗಬೇಕಂದ್ರೆ ಬಿಲ್ಡಿಂಗಿಗೆ ಎಡಿಷನ್ಸ್ ಮಾಡ್ತಾ ಹೋಗಬೇಕಾಗುತ್ತೆ, ಎಕ್ವಿಪ್ಮೆಂಟ್ಸನ್ನು ಜಾಸ್ತಿ ತೊಗೊಳ್ಬೇಕಾಗುತ್ತೆ, ಬೇರೆ ಫೆಸಿಲಿಟೀಸನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ದೆನ್ ಆಫ್ ಕೋರ್ಸ್ ದ ಫಿಕ್ಸ್ಡ್ ಚಾರ್ಜಸ್ ವಿಚ್ ವರ್ ಕಾನ್ಸ್ಟೆಂಟ್ ಡು ಇನ್ಕ್ರೀಸ್. ದಸ್ ಫಿಕ್ಸ್ಡ್ ಚಾರ್ಜಸ್ ಆರ್ ಫಿಕ್ಸ್ಡ್ ಓನ್ಲಿ ವಿದಿನ್ ಎ ಸರ್ಟನ್ ರೇಂಜ್ ಆಫ್ ಪ್ಲಾಂಟ್ ಕೆಪಾಸಿಟಿ. ಅಂದರೆ ಪ್ಲಾಂಟ್ ಕೆಪಾಸಿಟಿ ಎಷ್ಟು ಔಟ್ಪುಟ್ ಕೆಪಾಸಿಟಿ ಇದೆಯೋ ಆ ಪ್ಲ್ಯಾಂಟಿಗೆ ಅಲ್ಲಿವರೆಗೂ ಮಾತ್ರ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಆಗಿರುತ್ತೆ, ಅದಾದ ನಂತರ ಅದು ವೇರಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವೇರಿಯಬಲ್ ಓವರ್ ಹೆಡ್ ಅಂದ್ರೇನು ಅಂತ ನೋಡೋದಾದರೆ ಔಟ್ಪುಟ್ ಜೊತೆ ಬದಲಾಗ್ತಾ ಹೋಗೋದು. ಅಂದರೆ ನಿಮ್ಮ ಔಟ್ಪುಟ್ಟನ್ನು ಅಥವಾ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾ ಹೋದಾಗೆ ಈ ವೆಚ್ಚಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡೈರೆಕ್ಟ್ ಮೆಟೀರಿಯಲ್ ಇರ್ಬೋದು, ಇಂಡೈರೆಕ್ಟ್ ಲೇಬರ್ ಇರ್ಬೋದು, ಸ್ಪಾಯ್ಲೇಜ್ ಇರ್ಬೋದು, ಟೂಲ್ಸ್ ಇರ್ಬೋದು, ಲಿಬ್ರಿಕೆಂಟ್ಸ್ ಇರ್ಬೋದು, ಕಮಿಷನ್ ಇರ್ಬೋದು, ಇದನ್ನೆಲ್ಲ ವೇರಿಯಬಲ್ ಓವರ್ ಹೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸೆಮಿ ವೇರಿಯಬಲ್ ಓವರ್ ಹೆಡ್ಗೆ ಬರೋದಾದರೆ ಒಂದು ಹಂತದವರೆಗೂ ಫಿಕ್ಸ್ಡ್ ಆಗಿದ್ದು ಅದಾದ ನಂತರ ವೇರಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಆಫ್ಟರ್ ಎ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಪ್ರೊಡಕ್ಷನ್ ಓವರ್ ಹೆಡ್ ಕಾಸ್ಟ್ ಆಫ್ ಮೇಂಟೈನಿಂಗ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್, ಸಮ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಸ್ಯಾಲರೀಸ್ ಆ್ಯಂಡ್ ಪೋಸ್ಟೇಜ್, ಟೆಲಿಫೋನ್ ಆ್ಯಂಡ್ ಸ್ಟೇಷನರಿ ಡೂ ಚೇಂಜ್ ದೋ ದೇ ಆರ್ ಬೇಸಿಕಲಿ ಫಿಕ್ಸ್ಡ್ ಇನ್ ನೇಚರ್. ಅಂದರೆ ನಾವು ಯಾವ ವೆಚ್ಚಗಳನ್ನೆಲ್ಲ ಫಿಕ್ಸ್ಡ್ ಅಂತ ಓದ್ತಾ ಇದ್ದೀವೋ ಅದು ಒಂದು ಹಂತದವರೆಗೂ, ಒಂದು ಪ್ರೊಡಕ್ಷನ್ ಕೆಪಾಸಿಟಿಯನ್ನು ತಲುಪೋವರೆಗೂ ಮಾತ್ರ ಫಿಕ್ಸ್ಡ್ ಆಗಿರುತ್ತೆ, ಅದಾದ ನಂತರ ಬದಲಾಗ್ತಾ ಹೋಗುತ್ತೆ. ಅದನ್ನು ನಾವು ಸೆಮಿ ವೇರಿಯಬಲ್ ಓವರ್ ಹೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಯಾಲರೀಸ್ ಇರ್ಬೋದು, ಅಂದರೆ ನಿಮ್ಮ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾ ಹೋದಾಗೆ ಮ್ಯಾನೇಜರ್ಸನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ, ಬೇರೆ ಆಫೀಸ್ ಸ್ಟಾಫನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ, ಅವರಿಗೆಲ್ಲ ಕೊಡುವಂಥ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಪೋಸ್ಟಲ್ ಚಾರ್ಜಸ್ ಇರ್ಬೋದು, ಟೆಲಿಫೋನ್ ಚಾರ್ಜಸ್ ಇರ್ಬೋದು, ಸ್ಟೇಷನರಿ ಚಾರ್ಜಸ್ ಇರ್ಬೋದು, ಇದೆಲ್ಲ ಒಂದು ಹಂತದ ಪ್ರೊಡಕ್ಷನ್ ಕೆಪಾಸಿಟಿನ ದಾಟಿದ ಮೇಲೆ ನಿಮ್ಮ ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕಂದ್ರೆ ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಫಿಕ್ಸ್ಡ್ ಇದ್ದಂಥ ಎಲ್ಲ ಎಕ್ಸ್ಪೆನ್ಸಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ ಒಂದು ಹಂತ ದಾಟಿದ ನಂತರ. ಇದಿಷ್ಟು ನಿಮಗೆ ಓವರ್ ಹೆಡ್ ಕ್ಲಾಸಿಫಿಕೇಷನ್ ಬಗ್ಗೆ ಎಕ್ಸ್ಪ್ಲನೇಷನ್. ನಾನು ಯಾಕೆ ಇಷ್ಟೊಂದು ಡೀಪಾಗಿ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಅದನ್ನೇ ಅಂದರೆ ನಿಮಗೆ ತುಂಬ ಸಾರಿ ಕ್ವಶನ್ ಪೇಪರ್ಸ್ಗಳಲ್ಲಿ ರಿಪೀಟ್ ಆಗಿದೆ ಕ್ವಶನ್ಸ್. 6 ಮಾರ್ಕ್ಸಿಗೂ ಕೇಳಿದ್ದಾರೆ, 12 ಮಾರ್ಕ್ಸಿಗೂ ಕೇಳಿದ್ದಾರೆ. ಅದೆಷ್ಟು ನಾನು ಇದನ್ನು ಯಾಕೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಈ ಥಿಯರಿ ತುಂಬ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ಸ್ಗಳಲ್ಲಿ ತುಂಬ ಸಾರಿ ರಿಪೀಟ್ ಆಗಿದೆ, 6 ಮಾರ್ಕ್ಸಿಗೆ ಕೇಳಿದ್ದಾರೆ, 12 ಮಾರ್ಕ್ಸಿಗೂ ತುಂಬ ಸಾರಿ ರಿಪೀಟ್ ಆಗಿದೆ ಈ ಕ್ವಶನ್ಸ್. ನೀವು ಒಂದು ಸಾರಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಎಕ್ಸಾಮಲ್ಲಿ ಈ ಥಿಯರಿ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಅದರಲ್ಲಿ ಯಾವುದಾದ್ರೂ ಒಂದು ಕ್ಲಾಸಿಫಿಕೇಷನನ್ನು, ಈಗ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಫಂಕ್ಷನ್ ವೈಸ್ ಕ್ಲಾಸಿಫಿಕೇಷನನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಈ ಫಂಕ್ಷನ್ ವೈಸ್ ಕ್ಲಾಸಿಫಿಕೇಷನ್ ಮತ್ತು ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಒಟ್ಟಿಗೆ ಕೇಳಿದ್ರೆ ನಿಮಗೆ 12 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬ ಈಸಿ ಥಿಯರಿ ಇದು. ಒಂದು ಸಾರಿ ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಬರಿತಾ ಹೋಗ್ಬೋದು. ಎಕ್ಸಾಂಪಲ್ಸನ್ನು ನೀವು ಕಾಸ್ಟ್ ಶೀಟನ್ನೆಲ್ಲ ಮಾಡಿರ್ತೀರಲ್ಲ, ಅಲ್ಲಿರುವಂಥ ಎಕ್ಸಾಂಪಲ್ಸನ್ನೇ ನೆನ್ಪಿಟ್ಕೊಂಡ್ರೆ ನೀವು ಇದಕ್ಕೂ ಕೂಡ ಈಸಿಯಾಗಿ ಬರೆದ್ಬಿಟ್ಟು 12 ಮಾರ್ಕ್ಸನ್ನು 6 ಮಾರ್ಕ್ಸನ್ನು ಈಸಿಯಾಗಿ ತೊಗೊಳ್ಬೋದು. ನೆಕ್ಸ್ಟ್ ಇನ್ನು ಮಿಕ್ಕಿರೋ ಥಿಯರಿ ಏನು ಸೆಂಡ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ನೆಕ್ಸ್ಟ್ ಆನ್ಲೈನ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.